ಹಲೋ ಎವ್ರಿವನ್, ನಿಮಗೆ ಪೈನಾಪಲ್ ಇಷ್ಟನಾ? ಹಾಗಿದ್ರೆ ಮಿಸ್ ಮಾಡದೆ ಈ ರೆಸಿಪಿನ ವಾಚ್ ಮಾಡಿ ಒಂದ್ಸಲ ಟ್ರೈ ಮಾಡಿ. ಇಷ್ಟಪಡದೇ ಇರೋರು ನೀವು ಸಹ ಇಷ್ಟಪಡ್ತೀರಾ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ಪೈನಾಪಲ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನ ಕಟ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ಆ್ಯಂಡ್ ಯು ವಿಲ್ ನಾಟ್ ಮಿಸ್ ಮೈ ಟೇಸ್ಟಿ ರೆಸಿಪೀಸ್. ನಿಜ ಹೇಳಬೇಕು ಅಂದರೆ ಈ ಪೈನಾಪಲ್ ತವಾ ಫ್ರೈ ಅಥವಾ ಪೈನಾಪಲ್ ಫ್ರೈ ಅಂತ ಸಹ ಹೇಳ್ಬೋದು, ನಿಜವಾಗ್ಲೂ ತುಂಬಾ ಅಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾನು ಸಹ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆ್ಯಂಡ್ ರಿಯಲಿ ಟ್ರಸ್ಟ್ ಮೀ, ಇಟ್ಸ್ ಅಲ್ಟಿಮೇಟ್. ಪೈನಾಪಲ್ನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ ನಂತರ ತುಂಬ ತೆಳುವಾಗಿ ಕಟ್ ಮಾಡ್ಕೊಳಕ್ ಹೋಗಬೇಡಿ, ಸ್ವಲ್ಪ ತಿಕ್ಕಾಗೇ ಇರಲಿ. ಸೊ ನೋಡೋಕೆ ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೋಸ್ಕರ ಈ ಥರ ಮಿಡಿಲಲ್ಲಿ ನಾನು ಮೆಡಿಸಿನ್ ಕ್ಯಾಪಿಂದ ಈ ಥರ ಪ್ರೆಸ್ ಮಾಡಿಕೊಂಡೆ. ಸೊ ನೋಡೋಕೆ ಸಹ ತುಂಬಾನೇ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ನನಗೆ. ಸೊ ಯು ಕ್ಯಾನ್ ಆಲ್ಸೋ ಟ್ರೈ ದಿಸ್. ಯಾವುದೇ ರೆಸಿಪಿ ಆಗಿರಲಿ, ಫಸ್ಟ್ ಇಂಪ್ರೆಷನ್ ಅಂದರೆ ನೋಡೋಕೆ ಚೆನ್ನಾಗಿದ್ರೆ ತಿನ್ಬೇಕಂತ ಸಹ ಅನ್ಸುತ್ತಲ್ವಾ. ಸೊ ಇಲ್ಲಿ ನಾನು ಒಂದು 3 ಸ್ಲೈಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಸ್ವಲ್ಪ ಶುಗರ್, ಸಕ್ಕರೆನ ಹಾಕೊಳ್ಳಿ. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅಂಡ್ ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ನಾನೇನು ಆ್ಯಡ್ ಮಾಡ್ತಾ ಇದ್ದೀನಲ್ವಾ, ಇದೆಲ್ಲವುದು ನಿಮ್ಮ ಇಷ್ಟ ತಕ್ಕಂಗೆ ಹಾಕೊಳ್ಳಿ. ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು ನೀವು. ನಿಮಗೆ ಸ್ವಲ್ಪ ಸ್ವೀಟ್ ಆಗಬೇಕಿತ್ತು ಅಂದ್ರೆ ಸಕ್ಕರೆನ ಸ್ವಲ್ಪ ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಳಿ. ಅಂಡ್ ಸ್ವೀಟ್ನೆಸ್ ಕಡಿಮೆ ಬೇಕು ಹಾಗೆ ಸ್ಪೈಸಿ ಜಾಸ್ತಿ ಬೇಕು ಅನ್ಸೋರಿಗೆ ಖಾರದ ಪುಡಿನ ಜಾಸ್ತಿ ಹಾಕೊಳ್ಳಿ, ಸಕ್ಕರೆನ ಕಡಿಮೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಸಕ್ಕರೆ, ಉಪ್ಪು, ಖಾರದ ಪುಡಿ ಹಾಗೆ ಚಾಟ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಮರಿದೆ ಚಾಟ್ ಮಸಾಲಾನ ಆ್ಯಡ್ ಮಾಡಿ. ಈ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ನಿಜವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಎರಡು ಸೈಡ್ ಚೆನ್ನಾಗಿ ಅಪ್ಲೈ ಮಾಡಿ ಮತ್ತೆ ಇದನ್ನ ರೆಸ್ಟ್ ಮಾಡೋಕ್ ಹೋಗ್ಬೇಡಿ, ಇಮಿಡಿಯೇಟ್ಲಿ ಫ್ರೈ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಸಕ್ಕರೆ ಹಾಗೆ ಉಪ್ಪು ಆಡ್ ಮಾಡಿರೋದ್ರಿಂದ ನೀರ್ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ಲಿ ಇದನ್ನ ನೀವು ತವಾ ಮೇಲೆ ಫ್ರೈ ಮಾಡ್ಕೊಳ್ಳಿ. ಈ ಪೈನಾಪಲ್ ನ ಫ್ರೈ ಮಾಡ್ಕೊಳ್ಳೋಕೆ ನೀವು ನಾನ್ ಸ್ಟಿಕ್ ಪ್ಯಾನ್ ಆದ್ರೂ ಯೂಸ್ ಮಾಡಿ, ಇಲ್ಲ ಅಂದ್ರೆ ಈ ತರ ಸ್ಟೀಲ್ ಪ್ಯಾನ್ ಅಲ್ಲಿ ಸಹ ನೀವು ಫ್ರೈ ಮಾಡ್ಕೋಬಹುದು. ಆದ್ರೆ ಫ್ಲೇಮ್ ನ ನೀವು ಲೋ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸೀದ್ ಹೋಗಲ್ಲ, ಹಾಗೆ ಫ್ಲೇವರ್ ಅಂಡ್ ಟೇಸ್ಟ್ ಸಹ ಅಲ್ಟಿಮೇಟ್ ಆಗಿರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಪೈನಾಪಲ್ ಒಳಗಡೆ ಎಲ್ಲ ಚೆನ್ನಾಗಿ ಬೆನೆಯುತ್ತೆ, ಹಾಗೆ ಮೇಲಿಂದ ಲೈಟ್ ಆಗಿ ಫ್ರೈಡ್ ಆಗಿ ಒಳಗಡೆ ಜ್ಯೂಸಿ ಆಗಿ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಂಡ್ ಈ ತರ ಬಿಸಿ ಇದ್ದಾಗಲೇ ಸರ್ವ್ ಮಾಡಿ. ಪೈನಾಪಲ್ ಇಷ್ಟೊಂದು ಟೇಸ್ಟಿ ಆಗಿರುತ್ತಾ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಈ ಸಿಂಪಲ್ ಅಂಡ್ ಟೇಸ್ಟಿ ಪೈನಾಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಓಕೆ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.